ಕುಮಾರಸ್ವಾಮಿನೂ ಅರೆಸ್ಟ್ ಆಗ್ತಾರ? HDK ಸಾಚಾನ ಕೈ ಶಾಸಕ ಗರಂ. ಕುಮಾರಸ್ವಾಮಿದು ಪೆನ್ ಡ್ರೈವ್ ಸಿಡಿನ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಈ ನಡುವೆ HD ರೇವಣ್ಣ ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದ ಕೂಡಲೇ ಬಂಧನವಾಗುವ ಸಾಧ್ಯತೆ ಇದೆ. ಆದ್ರೀಗ ಅವರು ಅಲ್ಲ ಇವರು ಅಲ್ಲ, ಡೈರೆಕ್ಟ್ ಆಗಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರೇ ಅರೆಸ್ಟ್ ಆಗ್ತಾರ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಕುಮಾರಸ್ವಾಮಿ ಸಾಚನ ಅಂತೇಳಿ ಕಾಂಗ್ರೆಸ್ ಶಾಸಕರೊಬ್ಬರು ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ. ಹಾಗಾದ್ರೆ ಏನಿದು ಹೊಸ ಬಾಂಬ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು ಟ್ವಿಸ್ಟ್ ಪಡ್ಕೊಂತಿದೆ. ಜೊತೆಗೆ ಈಗಿರೋ ಕೇಸ್ಗಳ ಪೈಕಿ ಇನ್ನೂ ಒಂದಷ್ಟು ಕೇಸ್ಗಳು ಪ್ರಜ್ವಲ್ ಮತ್ತು ದಳಪತಿಗಳ ಮೇಲೆ ಬೀಳೋ ಸಾಧ್ಯತೆ ಇದೆ. ಈ ಪ್ರಕರಣವನ್ನ ಕೆದಕುತ್ತಾ ಹೋದ್ರೆ JDS ಒಬ್ಬೊಬ್ಬರೇ ಘಟಾನುಘಟಿ ನಾಯಕರು ತಗಲಕೊಳ್ಳೋ ಸಾಧ್ಯತೆಯೂ ಇದೆ. ಸದ್ಯ ವಿದೇಶದಲ್ಲಿ ತಲೆಮರೆಸಿಕೊಂಡಿರೋ ಹಾಸನ JDS ಸಂಸದ ಪ್ರಜ್ವಲ್ ರೇವಣ್ಣ ಲೋಕಸಭಾ ಎಲೆಕ್ಷನ್ ಮುಗಿಯುವವರೆಗೂ ದೇಶಕ್ಕೆ ವಾಪಸ್ ಆಗೋದು ಅನುಮಾನ ಎನ್ನಲಾಗ್ತಿದೆ. ಆದ್ರೆ ಅವರು ವಾಪಸ್ ಆದ ಕೂಡಲೇ ಅವರ ಬಂಧನವಾಗೋದು ಕೂಡ ಗ್ಯಾರಂಟಿ. ಪರಿಸ್ಥಿತಿ ಹೀಗಿರುವಾಗಲೇ ಈ ಪ್ರಕರಣವನ್ನ CBIಗೆ ಒಪ್ಪಿಸಿ ಅಂತೇಳಿ ಬಿಜೆಪಿ ಮತ್ತು JDS ನಾಯಕರು ಖ್ಯಾತೆ ತೆಗೆಯುತ್ತಿದ್ದಾರೆ. CBI ಕೇಂದ್ರ ಸರ್ಕಾರದ ಅಧೀನದಲ್ಲಿರೋದ್ರಿಂದ ಈ ಪ್ರಕರಣವನ್ನ ಸುಲಭವಾಗಿ ಹಳ್ಳ ಹಿಡಿಸಬಹುದು, ಅಂದ್ರೆ ಸುಲಭವಾಗಿ ಮುಚ್ಚಿ ಹಾಕಬಹುದು ಅನ್ನೋದು ಕಮಲದಳ ಪಕ್ಷಗಳ ಅಸಲಿ ಪ್ಲಾನ್ ಅನ್ನು ರಾಜಕೀಯ ವಿಶ್ಲೇಷಣೆಗಳಿವೆ. ಆದ್ರೀಗ ಕೈ ಶಾಸಕರೊಬ್ಬರು ಸ್ಫೋಟಿಸಿರೋ ಹೊಸ ಬಾಂಬ್ ಏನಂದ್ರೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಸಾಚನ. ಇವರೇನ್ ಒಳ್ಳೆಯವರ? ಸದ್ಯದಲ್ಲೇ ಇವರು ಕೂಡ ಜೈಲು ಸೇರೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಹೌದು ವೀಕ್ಷಕರೇ, ಮದ್ದೂರು ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಇಂಥ ಹೊಸ ಬಾಂಬ್ ಅನ್ನು ಸ್ಫೋಟಿಸಿದ್ದಾರೆ. ಪೆನ್ ಡ್ರೈವ್ ಪ್ರಕರಣ ಸಂಬಂಧ ಶುಕ್ರವಾರವಷ್ಟೇ ಹೊಳೆನರಸೀಪುರದ ಬಿಜೆಪಿ ಮುಖಂಡ G ದೇವರಾಜೇಗೌಡ ಬಂಧನವಾಗಿದೆ. ಕುಮಾರಸ್ವಾಮಿ ಅವರು ಸಹ ಬಂಧನವಾಗುವ ದಿನಗಳು ದೂರವಿಲ್ಲ. ಅವರೇನ್ ಸಾಚನ ಅಂತೇಳಿ ಶಾಸಕ ಕದಲೂರು ಉದಯ್ ಪ್ರಶ್ನೆ ಮಾಡಿದ್ದಾರೆ. HD ಕುಮಾರಸ್ವಾಮಿ ಅವರ ವೈಯಕ್ತಿಕ ಜೀವನದ ಕುರಿತು ಟೀಕೆ ಮಾಡಿರೋ ಅವರು, ಕುಮಾರಸ್ವಾಮಿ ಅವರು ಜೈಲಿಗೆ ಹೋಗುವ ಕಾಲ ಹತ್ತಿರದಲ್ಲಿದೆ, ಅವರೇನು ಒಳ್ಳೆಯವರಲ್ಲ. ಕುಮಾರಸ್ವಾಮಿ ಲೈಂಗಿಕ ದೌರ್ಜನ್ಯದ ಕಿರುಕುಳ ಬಗ್ಗೆಯೂ ನಾವು ಕೇಳಿದ್ದೇವೆ ಅಂತ ಹೇಳಿದ್ದಾರೆ. JDS ನಾಯಕ ಮಾಜಿ ಸಚಿವ HD ರೇವಣ್ಣ ಅವರು ಈಗಾಗಲೇ ಜೈಲಲ್ಲಿದ್ದಾರೆ. ಅವರ ಸಹೋದರ HD ಕುಮಾರಸ್ವಾಮಿ ಅವರು ಸಹ ಜೈಲಿಗೆ ಹೋಗಲಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದ ನಂತರ HD ಕುಮಾರಸ್ವಾಮಿ ವಿರುದ್ಧವೂ ಮಹಿಳೆಯು ದೂರು ನೀಡಲಿದ್ದಾರೆ ಅಂತೇಳಿ ಅಚ್ಚರಿ ಮೂಡಿಸಿದ್ದಾರೆ. ರಾಧಿಕಾ ಅವರು ಪತ್ನಿಯಂತೆ ಕಾಣುತ್ತಾರೆ. ಮಗಳ ವಯಸ್ಸಿನ ಇವರನ್ನ ಪುಸಲಾಯಿಸಿ ಮಗಳನ್ನ ಕೈಗೆ ಕೊಟ್ಟಿದ್ದಾರೆ. ಇದೀಗ ಅವರನ್ನ ರೋಡಿಗೆ ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಆದವರು ಇಂತಹ ನೀಚ ಕೆಲಸ ಮಾಡುತ್ತಾರಾ? ಹಾಗಾದ್ರೆ ಕುಮಾರಸ್ವಾಮಿ ಅವರೇನ್ ಸಾಚನ ಅಂತೇಳಿ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ರಾಜಕೀಯ ಜೀವನದುದ್ದಕ್ಕೂ ಬೇರೆಯವರನ್ನ ಬೆದರಿಸಿಕೊಂಡೇ ಬಂದ್ರು. ಅಪಪ್ರಚಾರ ಮಾಡಿ ಬೇರೆಯವರನ್ನ ಮುಳುಗಿಸಿಯೇ ಈವರೆಗೆ ಬಂದಿದ್ದೇ ಅವರ ಸಾಧನೆ. ಇವರು ಸಹ ನೀಚ ಕೆಲಸ ಮಾಡಿದ್ದಾರೆ. ಇವರ ಮನೆ ಹೆಣ್ಣು ಮಕ್ಕಳ ಮರ್ಯಾದೆ ಹೋಗಿದ್ರೆ ಹೀಗೆ ರಸ್ತೆಯಲ್ಲಿ ಬಂದು ಪ್ರತಿಭಟನೆ ಮಾಡ್ತಿದ್ರ ಅಂತೇಳಿ ವೈಯಕ್ತಿಕವಾಗಿ ಉದಯ್ ಕುಟುಕಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕುಮಾರಸ್ವಾಮಿ ಅವರು ಪ್ರಜ್ವಲ್ ಪ್ರಕರಣದ ಸಂತ್ರಸ್ತೆಯರ ಕ್ಷಮೆ ಕೇಳಿ ಗೌರವಯುತವಾಗಿ ನಡೆದುಕೊಳ್ಳಬೇಕಿತ್ತು. ಅದನ್ನ ಬಿಟ್ಟು ಸರ್ಕಾರದ ವಿರುದ್ಧ ಪ್ರತಿಭಟಿಸುವುದಕ್ಕೆ ಅಂಧ ಭಕ್ತರಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ. CBI ತನಿಖೆಗೆ ಒತ್ತಾಯಿಸುತ್ತಿರುವುದು ಪ್ರಕರಣವನ್ನ ದಿಕ್ಕು ತಪ್ಪಿಸುವ ಹುನ್ನಾರವಾಗಿದೆ. ಈ ಪ್ರಕರಣವನ್ನ ಭೇದಿಸಲು SIT ಸಮರ್ಥವಾಗಿದೆ. ತಲೆ ಮರೆಸಿಕೊಂಡಿರೋ ಆರೋಪಿ ಸಾಚ ಆಗಿದ್ರೆ SIT ಮುಂದೆ ಬಂದು ಹೇಳಿಕೆ ನೀಡಲಿ ಅಂತಾನೂ ಕದಲೂರು ಉದಯ್ ತಾಕೀತು ಮಾಡಿದ್ದಾರೆ. ಹಾಗಾದ್ರೆ ಶಾಸಕ ಕದಲೂರು ಉದಯ್ ಅವರು ಹೇಳಿದಂತೆ HD ಕುಮಾರಸ್ವಾಮಿ ಅವರು ಕೂಡ ಜೈಲು ಸೇರೋ ದಿನಗಳು ದೂರವಿಲ್ವಾ? ಕುಮಾರಸ್ವಾಮಿ ಸಾಚನ ಅಲ್ವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ YouTube ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.